ಅಂಬೇಡ್ಕರ್ ಹೆಬ್ಬಾಗಿಲು ಸ್ಥಾಪನೆಯ ವೇಳೆ ತಡೆಯಲು ಮುಂದಾದ ಪೊಲೀಸರು ಲೆಕ್ಕಿಸದೆ ಹೆಬ್ಬಾಗಿಲು ಸ್ಥಾಪನೆ ಮಾಡಿದ ದಲಿತರು. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ಅಂಬೇಡ್ಕರ್ ಹೆಬ್ಬಾಗಿಲು ಸ್ಥಾಪನೆ ಮಾಡುವ ವೇಳೆ ಪೊಲೀಸರಿಂದ ತಡೆಯಲು ಯತ್ನ. ಅನುಮತಿ ಪಡೆದು ಸ್ಥಾಪನೆ ಮಾಡುತ್ತಿದ್ದೇವೆ, ಯಾರೇ ಬಂದರೂ ನಿಲ್ಲಿಸುವುದಿಲ್ಲ ಎಂದು ಸ್ಥಾಪನೆ ಮಾಡಿದ ದಲಿತ ಸಮುದಾಯ. ಈ ಘಟನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದದ್ದು. ಒಂದೇ ಜಾಗಕ್ಕೆ ಎರಡು ಸಮುದಾಯಗಳಿಗೆ ಅನುಮತಿ ಪತ್ರ ನೀಡಿದರೆ ವಿಡಿಯೋ. ಅಂಬೇಡ್ಕರ್ ಹೆಸರಿನ ಹೆಬ್ಬಾಗಿಲು ಸ್ಥಾಪನೆ ವೇಳೆ ತಡೆಯಲು ಬಂದ ಪೊಲೀಸ್ ವರ್ತನೆಗೆ ದಲಿತರ ಮಹಿಳೆಯರಿಂದ ಆಕ್ರೋಶ. ಘಟನಾ ಸ್ಥಳಕ್ಕೆ ಮಾಜಿ ಸಚಿವ ಎನ್ ಮಹೇಶ್ ಭೇಟಿ. ಕೊಳ್ಳೇಗಾಲ, ಯಳಂದೂರು, ಚಾಮರಾಜನಗರ ವಿಧಾನಸಭೆ ಕ್ಷೇತ್ರಗಳಲ್ಲಿ ಪೊಲೀಸರ ಬೆದರಿಕೆಗೆ ಎದುರಿಸುವ ಮಕ್ಕಳು ನಾವಲ್ಲ, ಕಾನೂನು ಪಾಲಿಸುವಂತವರು ಎಂದು ಮಾಜಿ ಸಚಿವ ಎನ್ ಮಹೇಶ್ ಎಚ್ಚರಿಕೆ. ಎನ್ ಮಹೇಶ್ ಅವರು ಮಾತನಾಡಿ, ಒಂದೇ ಜಾಗಕ್ಕೆ ಎರಡು ಸಮುದಾಯಗಳಿಗೆ ಅನುಮತಿ ಪತ್ರ ನೀಡಿದ ಪಿಡಿಒ ಎರಡು ಸಮುದಾಯಗಳ ನಡುವೆ ತಂದುಹಾಕುವ ಕೆಲಸ ಮಾಡಿದ್ದಾರೆ. ಅವರನ್ನು ಕೆಲಸದಿಂದ ಅಮಾನತು ಮಾಡಬೇಕು. ಇದು ದಲಿತರ ಜಾಗ, ಇಲ್ಲಿ ನಾಮಫಲಕ ಸ್ಥಾಪನೆ ಮಾಡಲು ಅನುಮತಿ ಇದೆ. ಇದನ್ನು ಪೊಲೀಸರು ಯಾಕೆ ತಡೆಯಬೇಕು? ರಾಜಕೀಯದ ಒತ್ತಡಕ್ಕೆ ಮಣಿದು ಕೆಲಸ ಮಾಡಬೇಡಿ. ಶತಮಾನಗಳಿಂದಲೂ ಇಲ್ಲೇ ದಲಿತರು ತಿರುಗಾಡುವ ದಾರಿ ಇದು. ದಲಿತರ ಹಕ್ಕು, ಇದನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ನಾನು SP ಸಾಹೇಬರಿಗೆ ಹೇಳುತ್ತಿದ್ದೇನೆ, ಹೆಬ್ಬಾಗಿಲು ಹಾಕುವಾಗ ಇದ್ದಂತಹ ಜನರ ಮೇಲೆ ತೊಂದರೆ ಆದರೆ ಮುಂದೆ ನಮ್ಮ ಹೋರಾಟ ಪೊಲೀಸರ ಮೇಲೆ ಎಂದು ಮಾಧ್ಯಮದ ಜೊತೆ ಮಾತನಾಡಿದರು. ಇವತ್ತು ಯರೂರು ಗ್ರಾಮದಲ್ಲಿ ಗ್ರಾಮದ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತರು ತಾವು ತಲೆತಲೆಮಾರಿಂದ ತಮ್ಮ ಕಾಲೋನಿ ಒಳಗಡೆ ಹೋಗಲಿಕ್ಕೆ ಬಳಸ್ತಿದ್ದಂಥ ಈ ದಾರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಹೆಬ್ಬಾಗಿಲನ್ನು ಸ್ಥಾಪನೆ ಮಾಡಿದ್ದಾರೆ. ದಲಿತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಇರೋದರಿಂದ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿ ಯಾವ ಕೆಲಸವನ್ನು ಮಾಡಲ್ಲ. ಕಳೆದ 2-3 ತಿಂಗಳಿಂದ ಇಲ್ಲಿ ಹೆಬ್ಬಾಗಿಲನ್ನ ಹಾಕಲಿಕ್ಕೆ ಒಂದು ಸಣ್ಣ ವಿವಾದ ಆಗಿತ್ತು. ಸೊ ದಲಿತರು ಸಂಬಂಧಪಟ್ಟಂಥ PDOಗೆ ನಾವು ಈ ಭಾಗದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಹೆಬ್ಬಾಗಿಲನ್ನು ಹಾಕೊಳ್ತೀವಿ, ಪರ್ಮಿಷನ್ ಕೊಡಿ. ನೈತಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ನಮಗೆ ಹಕ್ಕಿದೆ, ಹಾಗಾಗಿ ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. PDO ಅಳೆದು ಸುರಿದು ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಇಲ್ಲಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಪರ್ಮಿಷನ್ ಕೊಡುವಾಗ ಇನ್ನೊಂದು ಪರ್ಮಿಷನ್ನ ಅನ್ಯ ಕೋಮ್ನವ್ರಿಗೆ ಕೊಟ್ಟಿದ್ದಾರೆ. ಒಂದೇ ಜಾಗಕ್ಕೆ ಇಬ್ಬರಿಗೆ ಹೇಗೆ ಪರ್ಮಿಷನ್ ಕೊಟ್ಟರು ಇವರು? ಆ ನಂತರದ ಬೆಳವಣಿಗೆ ನೋಡಿದ್ರೆ ಜಿಲ್ಲಾಧಿಕಾರಿಗಳು ಈ ಎರಡೂ ಪರ್ಮಿಷನ್ನ ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ನನಗೆ ಲೆಟರ್ ಸಿಕ್ಕಿಲ್ಲ. ಸೊ ಹಾಗಾಗಿ ಕಾನೂನಾತ್ಮಕವಾಗಿ
ಇಲ್ಲಿ ಹೆಬ್ಬಾಗಿಲನ್ನು ಹಾಕಲಿಕ್ಕೆ ದಲಿತರಿಗೆ ಹಕ್ಕಿದೆ. ಈ ಹಕ್ಕನ್ನು ಉಲ್ಲಂಘನೆ ಮಾಡಲಿಕ್ಕೆ ಅನ್ಯ ಕೋಮನವರಾಗಲಿ ಅಥವಾ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ನಿಮಗೆ ಹಕ್ಕಿಲ್ಲ. ಇವತ್ತು ಬೆಳಗ್ಗೆಯಿಂದ ನಾನು ವಿಡಿಯೋ ನೋಡ್ತಾ ಇದ್ದೀನಿ. ಇವತ್ತು ಪೊಲೀಸವರು ಬಂದು ಈ ಹೆಬ್ಬಾಗಿಲನ್ನ ಹಾಕಲಿಕ್ಕೆ ಕಾಮಗಾರಿ ಶುರು ಮಾಡಿದಾಗ ಅದನ್ನು ತಡೆದು ಆ ಹಳ್ಳದೊಳಗಡೆ ಹೋಗಿ ನಿಂತ್ಕೋತಾರೆ ಪೊಲೀಸವರು. ವಾಟ್ ನಾನ್ಸೆನ್ಸ್ ಇಟ್ ಈಸ್. ಇಷ್ಟೊಂದು ಜನ ಪೊಲೀಸವ್ರು ಯಾಕೆ ಬರ್ಬೇಕು ಇಲ್ಲಿಗೆ? ಏನು ಪೊಲೀಸ್ ರಾಜ್ಯನೇ ಇದು? ಆಮೇಲೆ ಬೆದರಿಸ್ತೀರ ನೀವು ದಲಿತರನ್ನ? ಕಟ್ಟಿಟ್ಬಿಡಿ ಅದನ್ನ ಪೊಲೀಸವರು. ನೀವು ಥ್ರೆಟನ್ ಮಾಡೋಕ್ಕಾಗಲ್ಲ, ಇವ್ರನ್ನ ಬೆದರ್ಸೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಏನು ಮಾಡಿದ್ದಾರೆ ಅದು ಕಾನೂನುಬದ್ಧವಾಗಿದೆ. ಕಾನೂನನ್ನು ಪಾಲನೆ ಮಾಡಬೇಕಾದವರು ಕಾನೂನು ರಚನೆ ಮಾಡೋ ಸ್ಥಳಕ್ಕೆ ಹೋಗಿ ಕೂತಿದ್ದೀರಲ್ಲ, ನಿಮ್ಗೆ ಅರ್ಥ ಆಗ್ಬೇಕದು. ಯಾರೋ ಹೇಳ್ತಾರಂತೆ ದೊಡ್ಡ ಮನುಷ್ಯರು, ಆ ಕಡೆ ಹಾಕೊಳ್ಳಿ ಅಂತ. ಆ ಕಡೆ ಹಾಕೊಳ್ಳಿ ಅಂತಂದ್ರೆ ಇಟ್ ಇಸ್ ಎ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಅಸ್ಪೃಶ್ಯತೆ ಆಚರಣೆ ಅದು. ಆ ಕಡೆ ಹಾಕೊಳ್ಳಿ ಅಂತ ಹೇಳಲಿಕ್ಕೆ ಯಾವನ್ಗೆ ಹಕ್ಕಿದೆ ರೀ? ರೆಗ್ಯುಲರ್ ಆಗಿ ಓಡಾಡ್ತಾ ಇರೋದು ತಲೆ ತಲೆಮಾರಿಂದ ಈ ರಸ್ತೆನಲ್ಲಿ. ಆ ರಸ್ತೆಯನ್ನು ತಾತ್ಕಾಲಿಕವಾಗಿ ಉಪಯೋಗಿಸ್ತಾರೆ. ಅದು ಮೇನ್ ರೋಡ್ ಅಲ್ಲ, ಇದು ಮೇನ್ ರೋಡು. ಯರೂರು ಗ್ರಾಮದಲ್ಲಿ ನಡೀತಕ್ಕಂಥ ಹಬ್ಬ ಹರಿದಿನಗಳು, ನಾಟಕ ಎಲ್ಲಕ್ಕೂ ನಾವು ಇದೇ ರೋಡಲ್ಲಿ ಹೋಗೋದು. ಈ ರೋಡಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತರಿಗೆ ಇಲ್ಲಿ ಹೆಬ್ಬಾಗಿಲನ್ನು ಹಾಕೊಳ್ಳಿಕ್ಕೆ ಕಾನೂನಾತ್ಮಕವಾಗಿ ಮತ್ತು ನೈತಿಕವಾಗಿ ಹಕ್ಕಿದೆ. ಆ ಹಕ್ಕನ್ನು ತಡಿಲಿಕ್ಕೆ, ಉಲ್ಲಂಘನೆ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈ ಕನಿಷ್ಠ ಸೂಕ್ಷ್ಮಗಳು ಜಿಲ್ಲಾ ಆಡಳಿತಕ್ಕೆ ಇರಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಇವತ್ತು ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡು ಬೆದರಿಸ್ತೀರ ನೀವು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ, ಯಳಂದೂರು, ಚಾಮರಾಜನಗರ, ಇಲ್ಲಿ ಪೊಲೀಸರ ಬೆದರಿಕೆಗೆ ಎದುರುವಂಥ ಮಕ್ಕಳಲ್ಲ ನಾವು. ಕಾನೂನನ್ನು ಪಾಲಿಸ್ತಕ್ಕಂಥವ್ರು ನಾವು. ಮರಿಗಾಂವ್ ನುಂಡಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋರ್ಡ್ಗೆ ಚಪ್ಪಲಿ ಯಾರು ಹಾಕಿದ್ದಾರೆ? ಅಲ್ಲಿ 10 ಕುಟುಂಬ ದಲಿತರಿದ್ದಾರೆ, 150 ಕುಟುಂಬಗಳು ಕುರುಬ ಸಮಾಜದವರಿದ್ದಾರೆ. ಅವ್ರ ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.